ಎವ್ರಿವನ್ ಎಲ್ಲರೂ ಹೇಗಿದೆ, ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಯಾಟರ್ಡೇ ಬಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ನಮಗೆ ಫೋರ್ತ್ ಸ್ಯಾಟರ್ಡೇ ಹಾಲಿಡೇ ಇರಲಿಲ್ಲ, ಬಟ್ ಹಾಫ್ ಡೇ ಇತ್ತು. 2:30 ತನಕ ಸ್ಕೂಲ್ ಇತ್ತು. ಸೊ ಸ್ಕೂಲ್ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಊರಿಗೆ ಹೋಗ್ತೀನಲ್ಲ ನಾನು, ನೆನ್ಮಂಗ್ಲಲ್ಲಿ ಸ್ಕೂಲ್ ಕ್ಯಾಬಲ್ಲಿ ಡ್ರಾಪ್ಕೊಂಡು ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೂವು ತೊಗೊಂಡಿಲ್ಲ. ಸೊ ಜೋಳ ನೋಡಿದೆ, ಜೋಳ ತೊಗೊಳೋಣ ತಿನ್ನೋಣ ಅಂತ ಅಂದ್ಕೊಂಡು ಜೋಳ ತೊಗೊಂಡೆ. ಆ್ಯಂಡ್ ಜೋಳ ಒಂದು ಯಾವಾಗಲೂ ಅಂದ್ಕೊತಿದ್ದೆ ತೊಗೊಬೇಕು ಜೋಳ ಅಂತ. ಸೊ ಅದಕ್ಕೆ ಒಂದು ಬೇಯಿಸ್ಕೊಂಡು ತಿನ್ನೋಕ್ಕೆ, ಒಂದು ಒಲೆ ಮೇಲೆ ಹಂಗೆ ಸುಟ್ಕೊಂಡು ತಿನ್ನೋಕ್ಕೆ. ಸೊ ತೊಗೊಂಡು ನೆಕ್ಸ್ಟು ಸ್ಟ್ರೈಟ್ ಮನೆಗೆ ಹೋದೆ. 8ನೇ ಮೈಲೊಂದು ಬಸ್ ಕ್ಯಾಚ್ ಮಾಡಬೇಕು. ಸೊ ಎಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ ಮನೆಗೆ ಹೋಗಿ ನನ್ನ ಮಗನ ಕಿಟಕಿಯಿಂದನೇ ಕೂಗ್ತಾ ಇದ್ದೆ, ಟ್ಯಾಟುಮ ಅಂತ. ಅವನು ನೋಡಿದ ತಕ್ಷಣ ಏನೋ ಗೊಂಬೆ ನೋಡ್ತಿದ್ದ, ಪೆಟ್ಟರ್ ಅಂತ ಅದನ್ನೇ ಕೂಗ್ತಾ ಇದ್ದ. ಅವನು ಕಾಲ್ ಮಾಡಿದ್ದಕ್ಕೆ ಐಸ್ ಕ್ರೀಮ್ ತಗೊಮ್ಮ ಅಂತ ಹೇಳ್ದ. ಸೊ ಅದಕ್ಕೆ ಐಸ್ ಕ್ರೀಮ್ ತೊಗೊಂಡೋದೆ. ಆ್ಯಂಡ್ ಹೋದ್ಮೇಲೆ ಸ್ವಲ್ಪ ಮಲ್ಕೊಂಡ. ನನ್ನ ಫ್ರೆಂಡ್ ಬಂದಿದ್ಲು, ನನ್ನದು ಕಾಲೇಜ್ ಫ್ರೆಂಡು. ಆಲ್ರೆಡಿ ಒಂದು 8-9 ಇಯರ್ಸ್ ಆಯಿತು ನಾವು ಪರಿಚಯ ಆಗಿ. ನಮ್ಮ ಗ್ಯಾಂಗಾಗಿರೋದೇ ನಾವು ಸ್ವಲ್ಪ ಜನ. ಆ್ಯಂಡ್ ಫಸ್ಟ್ ಮದುವೆ ಆಗಿದೆ ನಂದು. ಸೊ ನೆಕ್ಸ್ಟು ನಯನ ಅಂತ ಅವಳ ಹೆಸರು, ಇವಳದು ಮದುವೆ ಫಿಕ್ಸ್ ಆಗಿದೆ. ಸೊ ಕಾರ್ಡ್ ಕೊಡೋಕ್ಕೆ ಅಂತ ಬಂದಿದ್ಲು. ಅವಳ ಮದುವೆ ಬಂದು ಎಂಗೇಜ್ಮೆಂಟ್ ಬಂದು ಚಿಕ್ಕಮಂಗ್ಳೂರಲ್ಲೇ ಆಗಿದ್ದು. ಸೊ ಹೋಗೋಕ್ಕಾಗಲಿಲ್ಲ ನನಗೆ. ಆ್ಯಂಡ್ ಮದುವೆ ಬಂದು ಚಿಕ್ಕಮಂಗ್ಳೂರಲ್ಲೇ. ಸೊ ಹೋಗಬೇಕು. ತಂದಿರೋ ಚಾಕ್ಲೇಟ್ ತಂದಿದ್ಲು. ಮಲ್ಕೊಂಬಿಟ್ಟಿದ್ದ ಆ್ಯಂಡ್ ಅವ್ಳು ಹೋಗ್ಬೇಕಾದ್ರೆ ಇದ್ದ. ಸೊ ಚಾಕ್ಲೇಟ್ ನಾನು ಬಿಚ್ಕೊಡೋಣ ಪಾಪ ಮಗುಗೆ ಅಂದ್ಬಿಟ್ಟು ನಾನು ಹೋದರೆ ಅವನು ಆಲ್ರೆಡಿ ಓಪನ್ ಮಾಡ್ತಾ ಇದ್ದ. ಸೊ ನೆಕ್ಸ್ಟ್ ಡೇ ಒಂದು ದೇವ್ರ ಕಾರ್ಯ ಇತ್ತು ನಮ್ಮ ನೆಂಟರ ಮನೇಲಿ. ಸೊ ನಾನು ನನ್ನ ಯಜಮಾನ್ರು ಹೊರಡ್ತಾ ಇದ್ವಿ ನಮ್ಮ ಅಪ್ಪನ ಕರ್ಕೊಂಡು. ನನ್ನ ಮಗ ಬರೋ ಪ್ಲ್ಯಾನೇ ಇರಲಿಲ್ಲ. ಸೊ ನಮ್ಮ ಯಜಮಾನ್ರು ಅವನು ಕರ್ಕೊ ಹೆಂಗೋ ಹೋಗ್ತಿದ್ದೀವಲ್ಲ, ಅವನು ಆ್ಯಕ್ಚುಲಿ ಅವನು ಹಿಂದೆ ಬಿದ್ದುಬಿಟ್ಟ. ಸೊ ಹಂಗೆ ಕರ್ಕೊಂಬಂದ್ವಿ. ಅವನಿಗೂ ಅವ್ರ ಅಪ್ಪ ಬಂದ ತಕ್ಷಣ ಇಲ್ಲಿ ಹೋಗ್ತಿದ್ರಲ್ಲ, ಬಂದ ತಕ್ಷಣ ಅವ್ರು ರೆಡಿಯಾಗಿ ಅನ್ನೋ ಥರ. ಸೊ ಅದಕ್ಕೆ ಬಂದ್ಬಿಟ್ಟ. ಹಂಗೆ ಸ್ನಾನ ಮಾಡಿದ್ನಲ್ಲ, ಹಂಗೆ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡೋಗಿ ಬಂದ್ವಿ ಮನೆಗೆ. ಋತ್ವಿಕು ಲಕ್ಕಿಗೆ ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾನೆ ಅವನು. ಲಕ್ಕಿ ಮೇಲೆ ಬೀಳೋದು, ಕೂದಲೆಲ್ಲ ಪುಕ್ಕ ಎಲ್ಲ ಬಟ್ಟೆಗೆ ಮೆತ್ಕೊಳುತ್ತೆ. ನಾನು ನೋಡಿ ಇನ್ಫೆಕ್ಷನ್ ಏನಾದರೂ ಆದರೆ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ದೀನಿ, ಬಟ್ ಕೂದಲು ಡೇಂಜರ್ ಅಲ್ಲಿ ಬಂದ್ಬಿಟ್ಟು. ಸೊ ನಾನು ಅವನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲೂ ಇಬ್ಬಿಬ್ಬರು ನೋಡ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟು ಲಕ್ಕಿ ಮನೇಲಿ ಹೇಗಿರ್ತಾನೆ ಅಂತಂದ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.